ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಯಾವ ರೀತಿ ಟ್ರೇಡ್ ತೊಗೊಂಡಿದ್ವಿ ಮತ್ತು ಏನಾಗಿದೆ ಅಂತ ನೋಡೋಣ. ಇವತ್ತು ಬಂದುಬಿಟ್ಟು 1300 ರುಪೀಸ್ ಪ್ರಾಫಿಟ್ ಆಗಿದೆ. ಇವತ್ತು ಒಂದೇ ಒಂದು ಟ್ರೇಡ್ ತೊಗೊಂಡಿದ್ದೆ. ಅದಾದಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ. ಬಂದುಬಿಟ್ಟು ಫಸ್ಟ್ ಫೆಬ್ರವರಿಯಿಂದ ಹಾಕಿಬಿಟ್ಟು ಆಲ್ಮೋಸ್ಟು ಇವತ್ತದು ಸೇರಿದ್ರೆ ಒಂದು 3000 ನೆಟ್ ಪ್ರಾಫಿಟ್. ಓಕೆ, ನೆಟ್ ಪ್ರಾಫಿಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟು 3000 ರುಪೀಸ್ ಅಂದರೆ ಒಂದೇ ಒಂದು ಲಾಟಲ್ಲಿ ನಾವು ಟ್ರೇಡ್ ತೊಗೊಂಡಿರೋದು. ಇಲ್ಲಿ ನೀವು ನೋಡ್ಬೋದು, ಇವತ್ತು ಒಂದು 100 ರುಪೀಸ್ ಅಂತಂದರೆ ಒಂದು 900 ಇಲ್ಲ 1000 ರುಪೀಸು ಬ್ರೋಕರೇಜ್ ಹೋಗಿರುತ್ತೆ. ನೋಡಿ, ಆಪ್ಷನ್ ಬೈಯಿಂಗು ಮಾಡಿದ್ರೂ ಕೂಡ ಲಾಭ ಇದೆ. ಬಟ್ ಆದರೆ ನಾವು ಆಪ್ಷನ್ ಸೆಲ್ಲಿಂಗ್ ಮತ್ತು ಆಪ್ಷನ್ ಬೈಯಿಂಗ್ ಎರಡೂ ಜೊತೆಗೆ ಮಾಡುವಾಗ ನಮಗೆ ಲಾಭ ಅತಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಕೆಲವು ದಿನಗಳ ಹಿಂದೆ ಅಂತ ನೀವು ನೋಡ್ಬೋದು, ಇಲ್ಲೆಲ್ಲ ಬಂದುಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೇ ನಮಗೆ ಒಳ್ಳೆ ಆಪರ್ಚುನಿಟಿ. ಇವತ್ತು ನೋಡಿ, ಇವತ್ತು ಮಾರ್ಕೆಟಲ್ಲಿ ನಾವು ಆಪ್ಷನ್ ಬೈಯಿಂಗ್ ಮಾಡ್ಬೋದಿತ್ತು ಅಲ್ವಾ. ಇವತ್ತು ನಾನು ಮಾಡಿದೆ. ಮತ್ತು ಅದಿಲ್ಲದೆ ಕನ್ಸಿಸ್ಟೆನ್ಸಿನೂ ಇರಬೇಕು ನಮಗೆ. ಆ್ಯಸ್ ಪರ್ ದ ನೀವು ಯಾವ ರೀತಿ ಟ್ರೇಡಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಹೇಳ್ತೀನಿ ನೋಡಿ, ಇವತ್ತು RBI ಮಾನಿಟ್ರಿ ಪಾಲಿಸಿ ಇತ್ತೆ. ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಎಲ್ರಿಗೂ ನಾರ್ಮಲ್ ತುಂಬ ವರ್ಷದಿಂದ ಅವರು ಮಾರ್ಕೆಟಲ್ಲಿದ್ದವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಈ ಟೈಮಲ್ಲಿ ಯಾವತ್ತು ವಾಲೆಟಿಲಿಟಿ ಅತಿ ಹೆಚ್ಚಿರುತ್ತೆ ಅಪ್ ಆ್ಯಂಡ್ ಡೌನಲ್ಲಿ. ಆ ಟೈಮಲ್ಲಿ ಟ್ರೇಡ್ ಇಂಟ್ರಾಡೇ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಬಟ್ ಹೊಸೊಬ್ಬರಿಗೆ ಗೊತ್ತಿರಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಟೈಮಿಂಗ್ ಅಂದರೆ 10 ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು 9:45ರಿಂದ 10:30ವರೆಗೂ, ಅಂದರೆ ಒಂದು ನಾರ್ಮಲ್ 10:30 11 ಗಂಟೆವರೆಗೂ ನಾವು ಯಾವುದೇ ರೀತಿ ಟ್ರೇಡ್ ತೊಗೊಳ್ದೇ ಇರೋದು ತುಂಬ ಒಳ್ಳೆಯದಾಗುತ್ತೆ. ರೀಸನ್ ಏನು ಗೊತ್ತಾ, ಈ ರೀತಿ ವಾಲಿಟಿಲಿಟಿ ಆದಾಗ ನೋಡಿ, ಇಲ್ಲಿ ಡೌನ್ಫಾಲಲ್ಲಿ ನಮಗೆ ಟ್ರೇಡು ಆ್ಯಸ್ ಪರ್ ನಮ್ಮ ಸಿಸ್ಟಮ್, ನಿಮ್ಮ ಪ್ರಕಾರ ಸಿಸ್ಟಮಲ್ಲಿ ನಿಮಗೆ ಇಲ್ಲಿ ಡೌನ್ ಸೈಡ್ ಸಿಕ್ಕಿದ್ರು ಕೂಡ ನೀವು ಟ್ರೇಡ್ ತೊಗೊಂಡಿರ್ತೀರ. ಒಂದು ವೇಳೆ ನಾನು ಟ್ರೇಡ್ ತೊಗೊಂಡಿದ್ರೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ನೋಡಿ ಮೇಲ್ಗಡೆ ಹೋಗಿ ನಮಗೆ ಏನಾದರೂ ಲಾಸ್ ಆಗಿದೆ. ಓಕೆ, ಲಾಸ್ ಆಗಿರುತ್ತೆ, ಖಂಡಿತವಾಗ್ಲೂ ಲಾಸ್ ಆಗಿರುತ್ತೆ ಅಲ್ವಾ. ಇಲ್ಲಿ ನೋಡಿ ಮೇಲ್ಗಡೆ ಹೋಗಿ ಮತ್ತೆ ಪುನಃ ಕೆಳಗಡೆ ಬಂದಿದೆ. ಈ ರೀತಿ ವಾಲಟಿಲಿಟಿ ಇರುತ್ತೆ ಒಂದು ಈವೆಂಟ್ ಟೈಮಲ್ಲಿ. ಆವಾಗ ಆ ಈವೆಂಟ್ ಟೈಮನ್ನು ಮಾತ್ರ ನಾವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ನೀವು ಎಕ್ಸಾಂಪಲ್ಗೆ ಇವತ್ತು ಇದು ನಮ್ಮ 1ನೇ ತಾರೀಕು ಇರೋದನ್ನ ಚಾರ್ಟ್ನ ತೋರಿಸ್ತೀನಿ. 1ನೇ ತಾರೀಕು ಏನಾಗಿದೆ, ಏನು ಅವತ್ತು ಬಜೆಟ್ ದಿನ. ಓಕೆ, ಸೆಂಟ್ರಲ್ ಬಜೆಟ್ ದಿನ ಇಲ್ಲಿ ನೋಡ್ಬೋದು ತುಂಬ ವಾಲಟಿಲಿಟಿ ಇರುತ್ತೆ. ಈ ರೀತಿ ವಾಲಟಿಲಿಟಿ ಇದ್ದಾಗ ಖಂಡಿತವಾಗ್ಲೂ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿ ತುಂಬ ದೊಡ್ಡ ಲಾಸಲ್ಲಿ ಹೋಗೋಕ್ಕೂ ಚಾನ್ಸಸ್ಸು ಇರುತ್ತೆ. ಎಕ್ಸಾಂಪಲ್ಗೆ ಇವತ್ತೇ ನೀವು ನೋಡ್ಬೋದು, ಇಲ್ಲಿ ಯಾರಾದರೂ ಕೆಳಗಡೆ ತೊಗೊಂಡಿದ್ದರೆ ಅವರಿಗೆ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಲಾಭ ಬಂದಿರುತ್ತೆ. ಅದಾದಮೇಲೆ ಮೇಲೆ ಹೋಗಿ ಅವ್ರ ಸ್ಟಾಪ್ ಲಾಸ್ ಎಲ್ಲ ಹಿಟ್ಟಾಗಿರುತ್ತೆ. ಖಂಡಿತವಾಗ್ಲೂ ಇಮ್ಮಿಡಿಯೇಟಾಗಿ ಆಚೆ ಬರೋಷ್ಟರಲ್ಲಿನೇ ಏನಾಗಿರುತ್ತೆ, ಮತ್ತೆ ಕೆಳಗಡೆ ಬಂದಿರುತ್ತೆ. ರೈಟ್, ನಿಮಗೆ ಒಂದು ವೇಳೆ ಆಚೆ ಬರುವಾಗ ಪ್ರೈಸ್ಗಳು ಅತಿ ಹೆಚ್ಚಲ್ಲಿ ನೀವು ಎಕ್ಸಿಟ್ ಆಗಿ ಬರೋ ರೀತಿ ಇರುತ್ತೆ. ಇಲ್ಲಿ 1 ನಿಮಿಷದ ಕ್ಯಾಂಡಲ್ ಹಾಕಿದಾಗ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು. ನೋಡಿ, ಇಲ್ಲಿ 1 ನಿಮಿಷದ ಕ್ಯಾಂಡಲು ಇದು ಆಲ್ಮೋಸ್ಟ್ 193 ಪಾಯಿಂಟು ಅಪ್ ಆಗಿದೆ. ಅಂದರೆ ಆಲ್ಮೋಸ್ಟ್ 200 ಪಾಯಿಂಟ್ ಹೋಗಿದೆ. ಈ ರೀತಿ ಆದಾಗ ನಿಮಗೇನಾಗುತ್ತೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಲ್ಲ. ಓಕೆ, ಆಮೇಲೆ ಮ್ಯಾನ್ಯಲ್ ಆಗಿ ನೀವು ಎಕ್ಸಿಟ್ ಮಾಡೋ ಅಷ್ಟರಲ್ಲೇ ನಿಮಗೆ ತುಂಬ ದೊಡ್ಡ ಲಾಸ್ ಆಗುತ್ತೆ. ಆ ಕಾರಣ ಇಲ್ಲಿ ಮೇಲೆ ಹೋಗಿ ಕೆಳಗಡೆ ಬಂದಿದೆ. ಓಕೆ ಫೈನ್, ಇಲ್ಲಿ 200, ಇದು ಒಂದೇ 1 ನಿಮಿಷದ ಕ್ಯಾಂಡಲ್ 200. ಇದರ ಹೈ ನೋಡಿ, ಇದರ ಹೈ ಎಲ್ಲಿಷ್ಟೋಗಿದೆ, ಇದು ಕ್ಲೋಸಿಂಗ್ ಪ್ರೈಸ್ ಬಂದುಬಿಟ್ಟು 50,600. ಮೇಲೆ ಎಷ್ಟು ಹೋಗಿರೋದೆ ಇನ್ನೂ 43. ಆಲ್ಮೋಸ್ಟ್ ಮತ್ತೆ 40 ಪಾಯಿಂಟ್ ಅತಿ ಹೆಚ್ಚು, ಅಂದರೆ 250 ಪಾಯಿಂಟು ಅಪ್ ಹೋಗಿದೆ. ಸೊ ಈ ಕಾರಣಕ್ಕೋಸ್ಕರನೇ ಹೇಳ್ತಾ ಇರೋದು, ಯಾವುದೇ ಈವೆಂಟು ಆ ರೀತಿ ಮೂಮೆಂಟಲ್ಲಿದ್ದಾಗ ನಾವು ಟ್ರೇಡ್ ತೊಗೊಳ್ಳೋದನ್ನ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ, ನಾನು ಏನಕ್ಕೆ ನಿಮಗೆ ಆಪ್ಷನ್ ಬೈಯಿಂಗ್ ಅಂತ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಆಪ್ಷನ್ ಬೈಯಿಂಗಲ್ಲಿ ಕೂಡ ನಾವು ಪ್ರಾಫಿಟ್ ಮಾಡ್ಬೋದು. ಆದರೆ ಕನ್ಸಿಸ್ಟೆನ್ಸಿ ನಾವು ಒಂದನ್ನು ತೊಗೊಂಡು ಹೋಗ್ಬೇಕಂತಂದರೆ, ಇದು ಬರೀ ಜಸ್ಟ್ ಆಪ್ಷನ್ ಬೈಯಿಂಗ್ ಮಾತ್ರ ಇಟ್ಕೊಂಡು ನಾವು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಆಪ್ಷನ್ ಸೆಲ್ಲಿಂಗು ಮಾಡಬೇಕು. ಇಲ್ಲಿ ಮಾತ್ರ ನಾನು ಏನಕ್ಕೆ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿಲ್ಲ ಅಂತಂದರೆ, ನಿಮ್ಗಳಿಗೆ ಮೈಂಡ್ಸೆಟ್ಟು ಮತ್ತು ಸೈಕಾಲಜಿ ಹೇಗೆ ನಾವು ಆಪ್ಷನ್ ಬೈಯರ್ ಆಗಿದ್ದರೆ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡೋಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟು ಕೆಲವು ದಿನ ಆದಮೇಲೆ ನಾನು ಕೆಲವು ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡಿದ್ಮೇಲೆ ಮತ್ತೆ ಅಲ್ಲಿಂದು ಆಪ್ಷನ್ ಬೈಯಿಂಗು ಮತ್ತು ಆಪ್ಷನ್ ಸೆಲ್ಲಿಂಗ್ ಎರಡೂ ಮರ್ಜ್ ಮಾಡಿ ಹೇಗೆ ಟ್ರೇಡ್ ತೊಗೋಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಯಾರಿಗೆಲ್ಲಾದರೂ ಈ ರೀತಿ ಕಲಿಬೇಕಂತಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ನಮಸ್ಕಾರ.